ಒಂದು ವೇಳೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ತೆಂಗಿಗೆ ತುಂಬಾನೇ ಬೇಡಿಕೆ ಇದೆ. ಒಂದು ತೆಂಗಿನಕಾಯಿಗೆ ₹30 ರಿಂದ ₹60 ವರೆಗೂ ಆ ಸೈಜಿನ ಪ್ರಮಾಣವಾಗಿ ರೇಟ್ ನಿಗದಿ ಆಗ್ತಿದೆ. ಹಾಗಾಗಿ ಈ ತೆಂಗು ಅಂತಕ್ಕಂಥದ್ದು ಒಂದು ಲಾಭದಾಯಕ ಬೆಳೆಯಾಗಿ ತನ್ನ ಮಾರುಕಟ್ಟೆ ಮೌಲ್ಯವನ್ನ ಸುಮಾರು 2 ವರ್ಷಗಳಿಂದ ಒಂದು ಸ್ಥಿರವಾಗಿ ಕಾಪಾಡ್ಕೊಂತ ಬಂದಿದೆ. ಹಾಗಾಗಿ ಈ ತೆಂಗು ಬೆಳೀತಕ್ಕಂಥ ರೈತರಿಗೆ ಆದಾಯದ ಒಂದು ಪ್ರಮುಖ ಮೂಲವಾಗ್ತಾ ಇದೆ ಈಗ ತೆಂಗು ಅಂತಕ್ಕಂಥದ್ದು. ಹಾಗಾಗಿ ಈ ಬಾರಿಯ ಈ ತೆಂಗಿನ ಕಟಾವ್‌ಗೆ ಈ ರೀತಿ ಮರವನ್ನ ಹತ್ತಿ ಕೆಡವತಕ್ಕಂಥವ್ರನ್ನ ಕರೆಸಿದ್ವಿ. ಏಕೆಂದ್ರೆ ಈಗ 3, 4 ವರ್ಷಗಳಿಂದ ಅಡಿಕೆಯ ದೋಟಿಯಲ್ಲಿ ಈ ತೆಂಗಿನಕಾಯಿನ ಕೆಡವಿಸಿ ಅದರಲ್ಲಿ ಅರ್ಧ ಇದ್ದಂಥ ಆ ಮಟ್ಟೆಗಳು ಆಗ್ಲಿ, ಆ ಕಾಯಿನ ಕಿತ್ತಂತ ಕುಂಚಿಕೆಗಳು, ಹಾಗೆ ಕಸ, ಇಲಿ, ಗೂಡು ಎಲ್ಲ ತುಂಬಾ ಒಂದು ರೀತಿ ಕತ್ಲು ಥರ ಆಗ್ಬಿಟ್ಟಿತ್ತು ತೋಟ. ಹಾಗಾಗಿ ಆ ಗರಿಗಳನ್ನೆಲ್ಲ ಕಡಿಸ್ಬಿಟ್ಟು ಕ್ಲೀನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟೆ ಈ ರೀತಿ ಮರವನ್ನ ಹತ್ತಿ ಕಾಯಿ ಕೆಡವೋರನ್ನ ಕರೆಸಿದ್ವಿ. ಈ ರೀತಿ ಒಂದು ಮರವನ್ನ ಹತ್ತಿ ಕಾಯಿ ಕೆಡವಿಸಿ ಆಮೇಲೆ ಗರಿಗಳನ್ನೆಲ್ಲ ಕಡಿದು ಅದನ್ನ ಕ್ಲೀನ್ ಮಾಡಕ್ಕೆ ಇವರು ಒಂದು ಮರಕ್ಕೆ ಅಂದ್ರೆ ಪರ್ ಒಂದು ಟ್ರೀಗೆ ₹40ನ ಚಾರ್ಜ್ ಮಾಡಿದ್ರು ನಮಗೆ. ತುಂಬಾ ಎತ್ತರವಾದ ಮರಗಳಾಗಿದ್ರಿಂದ ನಮ್ದು. ಇನ್ನು ಸಣ್ಣ ಮರಗಳಾದ್ರೆ ಕಡಿಮೆನೂ ಮಾಡ್ಬೋದೇನೋ. ಈ ರೀತಿ ಮರವನ್ನ ಹತ್ತಿ ಕಾಯಿ ಕಡಿಸಿದ ಇನ್ನೊಂದು ಲಾಭ ಇದೆ. ಒಂದು ಈ ಎಳ್ನೀರು ಕೆಡತಕ್ಕಂಥ ಮೇಲೆ ಇಲಿಗಳ ಗೂಡುಗಳಿರುತ್ತಲ್ಲ ಅದನ್ನ ಕೆಳಗೆ ಬೀಳಿಸ್ತಾರೆ. ಆಮೇಲೆ ಮೇಲೆ ಒಂದು ಔಷಧಿಯನ್ನು ಹಚ್ಕೊಂಡ್ಬಿಡ್ತಾರೆ. ಆ ಇಲಿಗಳು ತಿಂದ್ಬಿಟ್ಟು ಹಾಗೆ ಸತ್ತೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಈ ಇಲಿಗಳ ಕಾಟ ತೆಂಗಿನ ತೋಟದಲ್ಲಿ ಅಥವಾ ತೆಂಗಿನ ಮರಗಳಲ್ಲಿ ಅತಿ ಹೆಚ್ಚವಾಗಿರುತ್ತೆ. ಬ ಈಗ ಒಂದು ಫಾರ್ಮೇಷನ್ ಆಗ್ತಕ್ಕಂಥ ಕಾಯಿಗಳನ್ನ ಎಳ್ನೀರಿನಲ್ಲೇ ಅದನ್ನ ಕುಡಿದ್ಬಿಟ್ಟು ಕೆಳಗೆ ಕೆಡವಿ ಬಿಡ್ತವೆ. ಹಾಗಾಗಿ ಕಾಯಿ ಫಾರ್ಮೇಷನ್ ಆಗೋದಿಲ್ಲ. ರೈತರಿಗೆ ಇಳುವರಿನೂ ಬರೋದಿಲ್ಲ. ಹಾಗಾಗಿ ಈ ರೀತಿ ತೊಂದರೆ ಇರತಕ್ಕಂಥ ರೈತರು ಮೇಲೆ ಹಚ್ಚಿಸ್ತಕ್ಕಂಥದ್ದು ಸೂಕ್ತ. ಅಥವಾ ಮೇಲೆ ಹಚ್ಚಿಸ್ಲಿಕ್ಕಾಗ್ಲಿಲ್ವಾ, ನೀವೇ ಕೆಳಗೆ ಬುಡದಲ್ಲಿ ಈ ರೀತಿ ಒಂದು 3, 4 ಡಾಟ್‌ಗಳನ್ನ ಅಲ್ಲಲ್ಲೇ ಹಚ್ಚಿಬಿಡಿ. ರಾತ್ರಿ ಅವು ಇಲಿಗಳು ಬಂದು ತಿಂತವೆ. ನಿಮಗೆ ಸಂಪೂರ್ಣವಾಗಿ ಒಂದು ರಿಸಲ್ಟ್ ಸಿಗುತ್ತೆ. ಒಂದು 2, 3 ದಿವಸದಲ್ಲೇ ಆ ತೆಂಗಿನ ಮರದ ಬುಡದಲ್ಲೇ ಬಿದ್ದೋಗ್ಬಿಟ್ಟಿರ್ತವೆ ಎಷ್ಟೊಂದು ಇಲಿಗಳು. ಇದಂತೂ ಖಂಡಿತ ಯಶಸ್ವಿ ಆಗ್ತಕ್ಕಂಥ ಮಾರ್ಗ. ನಾನೇ ಇದನ್ನ ತುಂಬಾ ಸಲ ಟ್ರೈ ಮಾಡಿದ್ದೀನಿ. ಈ ಬಾರಿ ಅದೊಂದು ಮರದಲ್ಲಿ ಇದ್ದಿದ್ರಿಂದ ಇದೇ ರೀತಿ ರ್ಯಾಟಲನ್ನ ಹಚ್ಚಿ ಮೇಲೂ ಕೂಡ ಹಚ್ಚಿದ್ದೀನಿ. ನೀವು ಈ ಮಾರ್ಗವನ್ನು ಅನುಸರಿಸಿ. ಧನ್ಯವಾದ.